ಹಲೋ. ಹಾ ನಮಸ್ಕಾರ ಸರ್. DIG ಕಾಲ್ ಮಾಡಿದ್ರೆ ಮಲ್ಕೊಂಡ್ ಮಾತಾಡ್ತೀನೋ ರಾಸ್ಕಲ್. ನಾನು ಮಲ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು ಸರ್? ನಾನು ಮಾಡಿರೋದು ವಿಡಿಯೋ ಕಾಲ್ ಕಣೋ. ಸಾರಿ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಜಗದೀಶ್ ಸರ್ ನಿಮ್ಗೆ ಜಿಪ್ ಹಾಕೋ ಅಭ್ಯಾಸ ಇಲ್ವಾ? ಸಾರಿ ಸರ್, ಅರ್ಜೆಂಟಲ್ಲಿ ಮರ್ತ್ಬಿಟ್ಟೆ. ಸರ್ ನಾನ್ ಜಿಪ್ ಹಾಕಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ವಿಡಿಯೋ ಕಾಲ್ ಮಾಡಿದ್ರೆ ಮುಖ ತೋರಿಸ್ಬೇಕು ಕಣೋ. ಸಾರ್ ಹಂಗಾದ್ರು ನೀವು ಇಷ್ಟೊತ್ತು ನಾಯಿ ನನ್ನ ಮಗನೇ. ಓಕೆ ಮಿಸ್ಟರ್ ಜಗದೀಶ್ ಸರ್, ನೆನ್ನೆ ನಿಮ್ಮ ಹೆಂಡತಿ ನಾಯಿ ಹೊಡೆದಂಗ್ ಹೊಡೆದ್ರು ತಾನೆ? ನಿಮಗೆ ಹೆಂಗ್ ಗೊತ್ತಾಯ್ತು ಸರ್? ಆ ವಿಡಿಯೋನ ಬಿಟ್ಟಿದ್ದಾರೆ. ಪ್ಲೀಸ್ ಅದನ್ನ ಫಸ್ಟ್ ರಿಮೂವ್ ಮಾಡಿಸಿ. ಯಾಕೆ ಸರ್? ಆ ವಿಡಿಯೋ ನೋಡ್ಬಿಟ್ಟು ನನ್ನ ಹೆಂಡತಿ ನಾಯಿಗೆ ಹೊಡೆದಂಗ್ ಹೊಡಿತಾವಳೆ ಕಾಣ. ಸರಿ ಸರ್, ಮಾಡಿಸ್ತೀನಿ ಸರ್, ಇವಾಗಲೇ ಮಾಡಿಸ್ಬಿಡ್ತೀನಿ ಸರ್. ಓಕೆ ಓಕೆ ಜಗದೀಶ್ ಸರ್ ಟೆರರಿಸ್ಟ್ ಅಲ್ಲೇ ಇದ್ದಾರೆ ತಾನೆ? ಇಲ್ಲ ಇದ್ದಾರೆ ಸರ್. ನಾನು ಇನ್ನು ಅರ್ಧ ಗಂಟೆಯಲ್ಲಿ ಬರ್ತೀನಿ. ಓಕೆ ಓಕೆ ಸರ್. ಎಸ್ ಸರ್. ಇವ್ ನನ್ನ ಹೆಂಡತಿ ಪ್ರಭಾವ ಅವನ ಹೆಂಡತಿಗೂ ಬಿದ್ದುಬಿಟ್ಟೈತೆ. ಅಯ್ಯೋ, ಇನ್ನೊಬ್ಬ ಟೆರರಿಸ್ಟ್ ಎಲ್ಲೋ ಅಲ್ಲ ಸರ್, ಅವ್ನು ಬ್ಲಾಕ್ ಆಗಿದ್ದಾನೆ. ಬ್ಲ್ಯಾಕ್ ಆಗಿದ್ದಾನೆ. ಅಪ್ಪ ನಾ ಯೆಲ್ಲೋ ಕಲರ್ ಕೇಳ್ತಾ ಇಲ್ಲ ಕಣಪ್ಪ. ಅವ್ನು ಇದ್ನೆಲ್ಲ ಎಲ್ಗೋದ? ಬರ್ತಾನೆ ಸರ್, ಸಂಜೆ ಆದ ಕೂಡಲೇ ಬರ್ತೇನೆ. ಲೇ ನೀನೇನು ಸಾವು ಮನೇಲಿ ಸತ್ತೋಗಿರೋ ಹೆಂಡತಿಗೆ ಸಮಾಧಾನ ಮಾಡಕ್ ಮಾಡ್ತಾ ಎಲ್ಲ ಅವನು ಬರ್ತಾನೆ ಸರ್, ಬರ್ತಾನೆ. ಟೆರರಿಸ್ಟ್ ಬೇರೆ ತಪ್ಪಿಸ್ಕೊಬಿಟ್ಟವನಲ್ಲಪ್ಪ. ಈಗ DIG ಬಂದ್ರೆ ಏನ್ ಹೇಳಿ ನಾನು? ಏನ್ ಮಾಡ್ಲಿ? ಇಡೇ ಫೋನ್ ಆಮೇಲೆ ಮಾಡ್ತೀನಿ. ಇಡು, ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿತ್ತು. ಜಗ ಯಾರ ನೀನು? ನಾನ್ ಕಣ ಮನ್ಮತ. ಅಯ್ಯೋ ಎಷ್ಟ್ ದಿನ ಆಯ್ತು ನೀನ್ ನೋಡಿ. ಸರಿ ಬಿಡ. ಏನೋ ಫ್ರೆಂಡ್ ಬಂದಿದ್ರು, ಎಕ್ಸೈಟ್ಮೆಂಟೇ ಇಲ್ವಲ್ಲೋ. ಓ ಏನೋ ಟೆನ್ಷನ್ ಅಲ್ಲಿ ಇದ್ದೆ ಬಿಡಪ್ಪ. ನಿನ್ನ ಹೆಂಡತಿ ಹೊಡೆದಿದ್ದ? ನನ್ನ ಹೆಂಡತಿ ಹೊಡೆದಿತ್ತು, ನಿನ್ಗೆ ಹೆಂಗ್ ಗೊತ್ತಾಯ್ತು? ನೋಡಿದ್ನಪ್ಪ, ಶೇರ್ ಮಾಡ್ದ. ನಾನಂತ ಕಿತ್ತೋದ್ ನನ್ ಮಗ ಅಲ್ಲ ಕಣ. ಥ್ಯಾಂಕ್ಸ್ ಮಗ. ಅದ್ ಸರಿ, ಏನ್ ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದೆ ಕಣ. ಏನಾಯ್ತು ಇಂಟರ್ವ್ಯೂ? ಸೆಲೆಕ್ಟ್. ಎಷ್ಟ್ ಜನ ಇದ್ರು? 1000 ಜನ ಬಂದಿದ್ರು ಮಗ. ಲಾಸ್ಟ್ ರೌಂಡ್ ಅಲ್ಲಿ 3 ಜನ ಗಂಡಸರಿದ್ವಿ. ಅವ್ರು ಪ್ರಶ್ನೆ ಕೇಳಿದ್ರು, ನಾನು ಉತ್ತರ ಕೊಡ್ಲಿಲ್ಲ, ನಾನು ಸೆಲೆಕ್ಟ್ ಮಾಡ್ಬಿಟ್ರು. ಅಲ್ಲ, ಉತ್ತರ ಕೊಟ್ಟವ್ರು ಕೆಲ್ಸ ಕೊಡ್ದೆ, ಉತ್ತರ ಕೊಡದೆ ಇರೋರು ಕೆಲ್ಸ ಕೊಟ್ರ? ಅದಂಗೆ? ಆ ಮೇಡಮ್ ಅವ್ರಿಗೆ ಎದುರು ಮಾತಾಡೋ ಗಂಡಸು ಅಂದ್ರೆ ಆಗಲ್ವಂತೆ. ಅದಕ್ಕೆ ನಾನು ಏನು ಮಾತಾಡಲ್ಲ, ನಾನು ಕೆಲಸ ಕೊಟ್ಬಿಟ್ರು. ಆಫೀಸ್ ಇರೋದಲ್ಲಿ? ನಾಗರಬಾವಿಲಿ. ಮನೆ ಇರೋದು? RR ನಗರ. ಅಲ್ಲ, ಇಲ್ಲೇ ಮನೆ ಮಾಡ್ಕೊಳ್ಳೋದಲ್ವಾ? ದೂರ ಕಣ RR ನಗರ. ಅಲ್ಲ, ನನ್ನ ಮನೆ ಸುತ್ತ ಲೇಡೀಸ್ ಹಾಸ್ಟೆಲ್ ಇತ್ತು, ಅದಕ್ಕೆ ಅಲ್ಲೇ ಇದ್ದೀನಿ. ಅಲ್ಲ, ಹಾಸ್ಟೆಲ್ ಇರೋದಕ್ಕೂ ನಿಮ್ ಮನೆ ಇರೋದಕ್ಕೂ ಏನ್ ವ್ಯತ್ಯಾಸ? ಡೇ ಎಲ್ಲ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ, ನೈಟ್ ಫ್ರೀ ಇರ್ತೀನಲ್ಲ. ಲೇಡೀಸ್ ಹಾಸ್ಟೆಲ್ ನೈಟ್ ಸೆಕ್ಯೂರಿಟಿ ಆಗಿ ಸೇರ್ಕೊಂಡಿದ್ದೀನಿ. ಸರಿ, ಸಂಬಳ ಎಷ್ಟು? ಅವ್ರು ಕೊಡ್ತೀನಿ ಅಂದ್ರು ನಾನೇ ಬೇಡ ಅಂದೆ. ಅಲ್ಲ ಸರ್, ಸರ್ ಬರ್ತಾ ಇದ್ದೀರಾ ಸರ್? ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಆಯ್ತು ಸರ್, ಆಯ್ತು ಸರ್. ಏನ್ ಮಾಡೋದು? ಏನೋ ಜಾಗ ಭಾಳ ಟೆನ್ಷನ್ ಅಲ್ಲಿದ್ಯಾ? ಅಲ್ಲ, ಒಂದ್ 2,000 ರೂಪಾಯಿ ದುಡ್ಡು ಬೇಕಿತ್ತು. ಅಯ್ಯೋ ರಾಮ, ಮುಂಚೆ ಕೇಳಿದ್ರೆ ಕೊಡ್ತಾ ಇದ್ದ ಕಣ, ದುಡ್ಡೇ ಇಲ್ಲ. ಕಚ್ಚಡ ನನ್ನ ಮಗ, ದುಡ್ಡಿಟ್ಕೊಂಡು ದುಡ್ಡಿಲ್ಲ ಅಂತವನಲ್ಲ. ಮಾಡ್ತೀನಿ ಅವನಿಗೆ. ಟೆರರಿಸ್ಟ್ ಇಲ್ಲ. ಅಲ್ಲ ಮಗ, ಏನ ಡ್ರಾಮಾ ಪ್ರಾಕ್ಟೀಸ್? ಲೇ, ಇದ್ಕಿದಂಗೆ ಡ್ರಾಮಾ ಪ್ರಾಕ್ಟೀಸ್ ಅಂತಂದ್ರೆ ಹೆಂಗೋ? ನಾನೇನೋ ಇನ್ಸ್ಪೆಕ್ಟರ್ ಇದ್ದೀನಿ ಕಣ. DIG ಕ್ಯಾರೆಕ್ಟರ್ ಯಾರು ಮಾಡ್ತಾರೆ? ಈಗ ನೀ DIG ಆಗಿ ಮಾಡ್ ಬಾರಪ್ಪ. ಈಗ ಟೆರರಿಸ್ಟ್ ಒಬ್ಬ ಇದ್ದಾನ ಕಣ, ಇನ್ನೊಬ್ಬ ಇಲ್ಲ. ನನ್ಗೆ ಗೊತ್ತಪ್ಪ. ಮಿಸ್ ಆದ್ರೆ 15 ಲಕ್ಷ ಮಿಸ್ ಆಗುತ್ತೆ ಅಂತ ನಂಗೆ ಗೊತ್ತು. ಏನೋ ಬೆಸ್ಟ್ ಪರ್ಫಾರ್ಮರ್ಗೆ 25 ಲಕ್ಷನ. ಏನೋ ಮಾಡೋದು? ಆರ್ಟಿಸ್ಟ್ ಇಲ್ಲ ಕಣ. ನಾನು ಮಾಡ್ತೀನಿ, ಸುಮ್ಮನಿರಲ್ಲೋ. 25 ಲಕ್ಷ ನಾನು ಮಾಡ್ತೀನಿ. ಇಲ್ಲ ಕಣ, ಸುಮ್ಮನೆ ಅಲ್ಲ ಕಣ. ಅಲ್ಲ ಸರ್, ಇದಾನೆ ಟೆರರಿಸ್ಟ್ ಇದಾನೆ, ಎಲ್ಲ ಓಕೆ. ನೀವೇನು ತಲೆ ಕೆಡಿಸ್ಕೊಳ್ಳಿ, ಡ್ರಾಮಾ ಸೂಪರ್ ಆಗಿ ಮಾಡ್ತೀನಿ. ಅಲ್ಲ ಅಲ್ಲ, ಇದಾನೆ ಓಕೆ. ಬಟ್ಟೆ ಮಾಡ್ಬಿಟ್ಟ. ಹಂಗ್ ಮಾಡಕ್ ಆಗಲ್ಲ ಕಣೋ. ಬೆಸ್ಟ್ ಪರ್ಫಾರ್ಮರ್, ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀನಿ. ಇವತ್ತಿಗೂ ಮಜಾ ಬರ್ತಲ್ಲ, ನಾನೇ ಕಿಂಗು. ಹೌದಾ? ಅಲ್ಲ, ಎಲ್ಲರೂ ಮಾಡ್ತಾರೆ, ನಾನು ಹಂಗೆ ಮಾಡ್ತೀನಿ. ನನ್ ಮಗನೇ, ಹಂಗಾಗಲ್ಲ ಕಣೋ. ಸಖತ್ತಾಗಿ ನಾಟಕ ಮಾಡ್ತೀನಿ. ನಾನು ಪದ್ಮಶ್ರೀ ಕೊಡಕ್ ಬಂದವ್ರೆ. ಬೇಡ, ಆಮೇಲೆ ಇಸ್ಕತ್ತೀನಿ ಹೋಗಿ. ಆಮೇಲೆ ನಾಟಕಗಳಾಡ್ಬೇಡ, ಅದು ತುಂಬಾ ಕಷ್ಟ ಕಣ. ಆಕ್ಟಿಂಗ್ ಅದು ಕಷ್ಟ. ಹೌದು ಕಣ, ನನಗೆ ಕಷ್ಟ. ಲೇ, ಅವ್ರದ್ದು ಕೊಡಬಿದ್ದೀನಿ ಕಣೋ ಆಕ್ಟಿಂಗ್ ಅಲ್ಲಿ. ಲೋ ಮಗ, ನಮ್ಗೆ ಟೆರರಿಸ್ಟ್ ಆಕ್ಟರ್ ಬೇಕು ಕಣೋ. ಒಬ್ಬ ಟೆರರಿಸ್ಟ್ ಇದ್ದಾನೆ, ಇನ್ನೊಬ್ಬ ಬೇಕು. ನಿನಗೆ ನವರಸಗಳು ಗೊತ್ತಾ? ನಿಂಗ್ ನವರಸಗಳು ಗೊತ್ತಾ? ಗೊತ್ತಾ ಅಂತ ಕೇಳ್ತಾರಲ್ಲೇ, ಅರ್ಧ ಕುಡ್ದಿದ್ದೀನಿ. ಹೌದಾ? ಈಗ ಆ ಅನ್ನ ಒಂದ್ ಅಕ್ಷರ ಇಟ್ಕೊಂಡು ನಾನು ಕೇಳಿದಕ್ಕೆಲ್ಲ ಆಕ್ಟ್ ಮಾಡ್ತಾ ಹೋಗ್ಬೇಕು. ಕೇಳಲೆ. ರೌದ್ರ. ಸೂಪರ್ ಕಣ. ಹಾಸ್ಯ. ಶಾಂತಿ. ಶಾಂತಿ ಕಣೋ.
ಶಾಂತಿ ಕಣೋ. ಅಯ್ಯಯ್ಯೋ ರಸನ ಮರ್ತ್ಬಿಟ್ಟಿದೆ. ಇದೆಲ್ಲ ಮಾಡ್ತೀಯ, ಇದನ್ನ ನಂದೀಶನು ಮಾಡ್ತಾನೆ, ಹಂಗಂತ ಅವ್ನ್ ಕರ್ಕ ಹೋಗಕ್ಕಾಯ್ತದ? ಆಗಲ್ಲ ಕಣೋ, ಟೆರರ್ ಟೆರರ್ ತರ ಇರ್ಬೇಕು. ನಂಗೆ ಡ್ಯಾನ್ಸರ್ ಬೇಕು ಕಣ. ಡ್ಯಾನ್ಸರ್ ಅಂತೆ, ನಾನು ಆಕ್ಚುಲಿ ಡ್ಯಾನ್ಸ್ ಮಾಸ್ಟರ್. ಡ್ಯಾನ್ಸ್ ಮಾಸ್ಟರ್? ಮ್ಯೂಸಿಕ್ ಏನೋ ಮಗ, ಬೆಲ್ಲಿ ಡ್ಯಾನ್ಸ್ ಮಾಡ್ದೋ ಗಲ್ಲಿ ಡ್ಯಾನ್ಸ್ ಮಾಡ್ದೋ ಗೊತ್ತಾಗ್ಲಿಲ್ವಲ್ಲೋ. ಅಯ್ಯೋ, ಆದ್ರೆ ನಂಗೆ ಟೆರರಿಸ್ಟ್ ಬೇಕು ಕಣೋ, ಇನ್ನೊಬ್ಬ ಟೆರರಿಸ್ಟ್ ಬೇಕು. ಟೆರರಿಸ್ಟ್ ತರ ಯಾಕೆ ಮಾಡ್ಕೊ ಆಕ್ಟ್ ಮಾಡಬೇಕು. ಯಾಕೋ ಇದಕ್ಕೆ ಅಪ್ಪ, ನಾ ಹೇಳಿ ಟೆರರಿಸ್ಟು ಅದಲ್ಲ. ಅವನು ಹಾಕ್ತಾರೆ, ಇವನು ಟೆರರಿಸ್ಟ್ ಕಣ. ಟೆರರಿಸ್ಟ್ ತಾನೆ? ಹಾ, ನಾನ್ ಮಾಡ್ತೀನಿ ಮಗ, ಏನ್ ತಲೆ ಕೆಡ್ಸ್ಕೊಡ. ನೋಡು, 5 ಲಕ್ಷ ಯಾರಪ್ಪನ್ ಮನೆದು ಮಗ. ನಿನ್ ಜೊತೆ ಆಕ್ಟ್ ಮಾಡ್ತಾರ ಯಾರು ಗೊತ್ತಾ? DIG ಕ್ಯಾರೆಕ್ಟ್ರು ನಿಂಗರಾಜು, ನ್ಯಾಷನಲ್ ಅವಾರ್ಡ್ ಹೊಡೆದವನೇ ಆಕ್ಟಿಂಗ್ ಅಲ್ಲಿ. ನನಗೆ 6 ಡಾಕ್ಟರ್ ರೇಟ್ ಬಂದವ್ ಕಣ. ಇನ್ನೊಂದು ವಿಷಯ ಗೊತ್ತಾ? ಇನ್ನೊಂದು ಟೆರರ್ ಮಾಡ್ತಾವನಲ್ಲ ಪಕ್ಕದಲ್ಲಿ, ಅವನು ಇಂಟರ್ನ್ಯಾಷನಲ್ ಅವಾರ್ಡ್ ಅವನಿಗೆ. ನೋಬೆಲ್ ಅವಾರ್ಡ್ 3 ಅವೇ. ನೋಡು ಮಗ, ಆಕ್ಟಿಂಗ್ ಅಲ್ಲಿ ಒಂದ್ಸಲಿ ಇನ್ವಾಲ್ವ್ ಆದ್ರೆ ಆಚೆನೆ ಬರಬಾರ್ದು ಮಗ. ಮಗ, ಇದ್ರಲ್ಲಿ ಏನಾರ ಸೋತ್ ಬಿಡ್ರೆ 15 ಲಕ್ಷ ಸಿಗಲ್ಲ, ಬೆಸ್ಟ್ ಪರ್ಫಾರ್ಮರ್ಗೆ 25 ಲಕ್ಷ. ಯಾರು ನೀನು? ಕೂತ್ಕೋ ಕೂತ್ಕೋ. ಕಚಡ ನನ್ ಮಗನೇ, ಟೆರರಿಸ್ಟ್ ತರ ಕೂತ್ಕೋ. ಓ ಅದು ಇಲ್ಲಿ DIG ಬತ್ತಾವ್ ಕಣ. ಹಲೋ, ನಮಸ್ಕಾರ. ನಮಸ್ತೆ, ನಾನು ಈ ಬೆಂಗಳೂರಿಗೆ ಬಂದಿರೋ ಹೊಸ DIG ಮಿಸ್ಟರ್ ಡಿರಾಜ್. ಧೀರಾಜ್ ಅಂದ್ರೆ ಸರ್? ಧರ್ಮರಾಜ್. ಏನ್ ಧರ್ಮ ಕುಟ್ಟಿದ್ರಾ? ಇಲ್ಲ, ಧರ್ಮ ಕುಟ್ಟಿದ್ರ ಅಂತ ಕೇಳಿದ್ರೆ ಸರ್. ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿರೋದು. ನನಗೆ ನಂಗೆ ಅನ್ನಿಸ್ತಾ ಇಲ್ಲ. ಸರ್, ಯಾರೋ ಇವನು? ಅವನು ನಾನು ಟೆರರಿಸ್ಟ್ ತರ ಅನ್ನಿಸ್ತಾ ಇಲ್ಲ, ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾನೆ ಸರ್. ಇವನು? ಹೌದು ಸರ್. ನೋಯ್ ನನ್ನ ಮಗನೇ. ಓಕೆ, ಲಿಮಿಟ್. ಏನಾದ್ರು ಹೇಳದ್ನೇನೋ? ಹಾ ಸರ್, ಹೇಳ್ದ. ಏನ್ ಹೇಳ್ದ? 3 ಕಬಾಬು ಹಾರ್ಕೊಂಡು 3 ಕಬಾಬು 4 ತಲೆ ಮಾಂಸ ಅಂತ ಹೇಳ್ದ ಸರ್. ನಿನಗೆ 3 ಪ್ಲೇಟ್ ಕಬಾಬು, 1 ಬಿರಿಯಾನಿ ಕೊಡಕ್ಕೆ ನೀನೇನು ದೇಶ ಸೇವೆ ಮಾಡಿದ್ಯೇನೋ? ಮಾಡಿರೋದು ಟೆರರಿಸ್ಟ್. ಅಲ್ಲಾಡ್ತಾ ಇಲ್ಲ. ನಿಜವಾಗ್ಲೂ ಮನುಷ್ಯರಿಗೆ ಹುಟ್ಟಿದ ಅನಿಸ್ಬಿಡ್ತಾನೆ. ಸುಮ್ಮನೆ ಬಾರ, ನನ್ ಕಷ್ಟ ನನ್ ತಿರುಗಿ ರೇಗಿ ಅಂದ್ರೆ ಅಷ್ಟೇ. ಏನು ಇನ್ನು ನನ್ ಕಷ್ಟ ನಮ್ಮಜ್ಜಿ ಬೇರ್ ಕೊಟ್ಟಿದ್ದಾರೆ, ಇದನ್ನ ಕುಡೀರಿ. ಯಾಕೋ ಹಿಂಗೆ? ನಮ್ಗೆ ಹೆಂಗ್ ಬೇಕೋ ಹಂಗೆ. ಚಿನ್ನ, 4 ದಿನ ಕಾದು ಕಾದು ಸಾಕಾಯ್ತು ಕಣೆ. ಈಗ ನಿನ್ ತುಟಿಗೆ ನನ್ ತುಟಿ. ಹೋಯ್ತು ಹೋಯ್ತು. ನೀನ್ ಯಾಕೆ ಬಂದೆ? ನನ್ನ ಮೊಮ್ಮಕ್ಳು ನೋಡ್ದೆ ಇರಕ್ಕಾಗಿಲ್ಲ ಕಣಪ್ಪ, ಅದಕ್ಕೆ ಬಂದ್ಬಿಟ್ಟು. ಮೊಮ್ಮಗಳು ನೋಡಕ್ಕಾಗ್ಲ ಅಂತ ನೀನ್ ಯಾಕೆ ಬಂದೆ? ಮಗ್ಳ, ಇಲ್ಲಿ ನೋಡಪ್ಪ, ಅವಳನ್ನ ಒಂದು 4 ದಿನದ ಮಟ್ಟಿಗೆ ನನ್ನ ಮನೆಗೆ ಕಳ್ಸ್ಕೊಟ್ಬಿಡಪ್ಪ. 4 ದಿನ ಅಲ್ಲ, 40 ಸೆಕೆಂಡು ನೀನ್ ಬಿಟ್ಟಿರಕ್ಕಾಗಲ್ಲ ನನಗೆ. ಅಲ್ಲ ರೀ, ನನ್ನ ಮೊಮ್ಮಗಳನ್ನ ಕಳಿಸ್ತೀಯೋ ಇಲ್ಲ? ಕಳಿಸ್ತೀಯೋ ಇಲ್ಲ? ಇಂತ ಎಷ್ಟು ಕತ್ತಿ ನೋಡಿಲ್ಲ ನಾನು. ಮುದ್ಕೆ ನೋಡು, ಅವಳನ್ನ ಕಳ್ಸಿಲ್ಲ ಅಂದ್ರೆ ಕೋಳಿ ಕತ್ತು ಕುಯ್ದಂಗೆ ನೀನು ಕತ್ತನ್ನ ಕುಯ್ದ್ಬಿಡ್ತೀನಿ. ಅಯ್ಯೋ, ನೀನೇನ್ ಕುಯ್ಯಕ್ ಹೋಗ್ಬೇಡ. ಕರ್ಕೊಂಡು ಯಾಕಾರು ಮದುವೆ ಆದ್ನ ಏನ್ ಕತೆ? ಅಳಿಯ, ಯಪ್ಪ, ಬಟ್ಟೆ ಮಾಸೋಗಿದೆ, ರಕ್ತವು ಬತ್ತಾಗಿದೆ,
ಹೆಂಡತಿ ಜೊತೆಗೆ ಒಳಗೆ ಕುತ್ಕೊಂಡು ಏನು ಮಾಡ್ತಿದ್ದೇನೆ? ಎಂತ ಹುಡುಗಿನ ಕೊಟ್ಟು ಮದುವೆ ಮಾಡಿಸ್ತಾ ನನಗಲ್ಲಿ? ನೀನ್ ಅನ್ಕೊಂಡಾಗ ಏನು ಇಲ್ಲ. ಏನಾಯ್ತು ಈಗ? ಮದುವೆ ಆಗಿ 15 ದಿನ ಆಯ್ತು. ಓ ಫುಲ್ ಬಿಸಿನಾ? ಹೇಳದ್ ಕೇಳಿಸ್ಕೊಳ್ಳ. ಹೇಳು. ನಾನು ಕರ್ಕ ಬರೋದು, ಅಜ್ಜಿ ಬಂದು ಕರ್ಕೊಂಡು ಹೋಗೋದು, ನಾನು ಕರ್ಕ ಬರೋದು, ಅವ್ಳು ಕರ್ಕೊಂಡು ಹೋಗೋದು. ಇಂಥ ಸಂಪರ್ಕ ಮದುವೆ ಯಾಕೆ ಮಾಡಿಸ್ತಾ ನೀನು? ಹೌದಾ? ನಡಿ ಅವಳು ಕೇಳೋ, ನಡಿ ಕೇಳಂಬ. ಹೇಳಿದ ಹೊಲಸು ಮುದುಕಿ, ಹೊಲಸು ಮುದುಕಿ ಹೊರಕ್ ಬಾಯ್ಲಿ. ಅಲ್ವೇ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನ್ ರೈತನ ಬೇ? ಮದುವಾದ ಹುಡುಗಿನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿ ಅಲ್ಲ, ಹುಡುಗಿನ ಹಂಗ ಇಟ್ಕೋಬಾರ್ದೆ, ಬೇದ ಸಂಪ್ರದಾಯ ಅಲ್ಲ. ಈಗ ಅವ ಯಾರ ಜೊತೆ ಸಂಸಾರ ಮಾಡ್ಬೇಕು? ನಿನ್ ಮಗಳನ್ನ ಕಳ್ಸು. ಅಯ್ಯ ನನ್ ಮಗಳನ್ನ ಕಳ್ಸಬೇ. ಈಗ ಬಂದ್ಬಿಡ್ತು ಸಮಾಜ ಸಾಂತ್ವನ ಹೇಳಕ್ಕೆ. ಈಗ ಹಿಂಗ್ ಹೇಳಿದ್ರೆ ಮಾತು ಕೇಳಲ್ಲ. ನಿನಗೆ ಆ ಹುಡುಗಿ ಬೇಕಾ ಈಗ? ಬೇಡ ಬೇಡ ಬೇಡ. ಹಂಗಾದ್ರೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತಾರೆ. ಮದ್ವೆ ಮಾಡು. ಮಂಟಪಕ್ಕೆ ಬಂದು ಇಬ್ರು ಕತ್ತನು ಕಡ್ದು ತೋಳಕ್ ಸಿಕ್ಕಾಕಿಲ್ಲ ಅಂದ್ರೆ ನೀನ್ ಏನ್ ಹಾರ್ಯಾಡ ಏನ್ ಕಿತ್ಕೊಂಡ್ರು ನಾನ್ ಬಿಡಲ್ಲ. ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಟ್ಟ. ಅವಳು ಕೈ ಮುಟ್ಟಿದ್ರೆ ಉತ್ಸಾಹ ನನ್ನ ಮಗನೇ. ಹೌದಾ? ಹಲೋ ಕಮನ್ ಬಾಯ್ಸ್. ನಾನೇ ಹೊಡಿತದ ಹೆಣ್ಮಗ ಅಂತ ಸುಮ್ಮನೆ ಇದ್ದೀನಿ. ನಾನು ಕರಾಟೆಯಲ್ಲಿ ವೈಟ್ ಬೆಲ್ಟು, ಬ್ಲೂ ಬೆಲ್ಟು, ಬ್ಲ್ಯಾಕ್ ಬೆಲ್ಟು ಸಿಕ್ಕಿಲ್ಲ ಅಂತ ನನ್ನ ಗಂಡನ್ ಬೆಲ್ಟ್ ಹಾಕೊಂಡು ಕಲ್ತಿದ್ದೀನಿ. ನಿಮ್ಮನ್ನ ಯಾರು ಸುಮ್ಮನೆ ಬಿಡಲ್ಲ. ಲೇ, ಮೂರ್ ಹೊತ್ತು ತಿಂತೀರಿ, ಆ ಮುದುಕಿನ ಹೊಡೆಯಕ್ ಆಗ್ಲಿಲ್ಲ ನಿಮ್ ಕೈಲೆ. ನೋಡಿ ನನ್ನ ಪವರ್. ನನ್ನ ಮೊಮ್ಮಗಳ ಮೇಲೆ ಕೈ ಮಾಡ್ಗಾಕ್ ಬಂದ್ರೆ ಕೈನ ಕಿತ್ತಾಕ್ಬಿಡ್ತೀನಿ ನನ್ನ ಮಕ್ಕಳ. ಅಜ್ಜಿ ಹೆಣ್ಮಕ್ಳು ತವ್ರ ಮನೇಲಿ ಇರೋ ಸರಿ ಅಲ್ಲ ಕಣವ. ಹೆಣ್ಮಕ್ಳು ಗಂಡನ ಮನೆಯಲ್ಲೇ ಇರ್ಬೇಕು, ಇಲ್ಲ ಅಂದ್ರೆ ಜನ ತಪ್ಪದಾಗ ಮಾತಾಡ್ಕೊಂತಾರ ಕಣವ. ಇರು ಅಳಿ ಅಂದ್ರೆ ಕರಿತೀರಿ. ಅಳಿ ಅಂದ್ರೆ ಯಾರೋ ನಾನ್ ಕಣಪ್ಪ, ನಿನ್ ಹೆಣ್ಣು ಕೊಟ್ಟ ಅತ್ತೆ. ಅಯ್ಯೋ ನಿನ್ನ ಹಣ ಎತ್ತಿ ಹೀಗೆ ಯಾಕೆ ಬಂದೆ? ಇಲ್ಲಿ ನೋಡಪ್ಪ, ನನ್ ತಪ್ಪಿನ ಅರಿವು ನಂಗಾಯ್ತು ಕಣಪ್ಪ. ಹೆಣ್ಮಕ್ಳು ತವ್ರ ಮನೇಲಿ ಇರೋ ಸರಿ ಇಲ್ಲ, ಗಂಡನ ಮನೆಯಲ್ಲೇ ಬಾಳ್ಬೇಕು. ಇನ್ಮೇಲೆ ಸಂಸಾರ ಚೆನ್ನಾಗ್ ಮಾಡ್ರಪ್ಪ. ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ. ಒಲೆ ಆರೋದ್ಮೇಲೆ ಅನ್ನ ಮಾಡು ಅಂದ್ರೆ ಏನ್ ಮಾಡೋದು? ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಇನ್ನೊಂದು ವರ್ಷದಲ್ಲಿ ನಮ್ಗೊಂದ್ ಮಗ ಬೇಕಪ್ಪ. ನಾನೇನ್ ಮಾಡಕ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಬಾ 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 ರೀ, ಇನ್ನೊಂದ್ 4 ದಿನ ನಮ್ಮ ಅಮ್ಮನ ಮನೇಲಿ ಇದ್ಬಿಟ್ ಬರ್ತೀನಿ ಕಣ್ರಿ.